ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅನನ್ಯ ಭಟ್ ಅಂತ ಸುಜಾತಾ ಭಟ್ ತೋರಿಸಿದ ಫೋಟೋ ಕೇಸ್ಗೆ ಟ್ವಿಸ್ಟ್. ಈಗಾಗಲೇ ಮೃತಪಟ್ಟಿರೋ ವಾಸಂತಿ ಅನ್ನೋರ ಕಾಲೇಜು ದಿನಗಳ ಫೋಟೋ ತೋರಿಸಿದ್ದ ದೂರುದಾರೆ. ಇದರ ಬೆನ್ನು ಬಿದ್ದಿದೆ ಎಸ್ಐಟಿ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸ್ಪಾಟ್ 6ರ ಮೂಳೆ ರಹಸ್ಯ ಭೇದಿಸ್ತಾ ಇದೆ ಎಸ್ಐಟಿ. ಎಫ್ಎಸ್ಎಲ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆ. ಇವತ್ತು ಎಸ್ಐಟಿಯಿಂದ ಮುಂದುವರಿದ ದೂರುದಾರನ ವಿಚಾರಣೆ. ವಕೀಲರ ಜೊತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿರೋ ಅನಾಮಿಕ. ಬಿಗಿ ಭದ್ರತೆಯಲ್ಲಿ ಬಂದವನಿಗೆ ಪ್ರಶ್ನೆಗಳ ಸುರಿಮಳೆ. ಹೈಕಮಾಂಡ್ ಸೂಚನೆಯಂತೆ ಎಸ್ಐಟಿಗೆ ಕೇಸ್ ಕೊಡ್ತಾ ಸರ್ಕಾರ. ಎಸಿಸಿ ವಿರುದ್ಧ ಬಿಜೆಪಿಗೆ ಸಿಕ್ತು ಹೊಸ ಅಸ್ತ್ರ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕೈ ಪಡೆಯ ಹೈಕಮಾಂಡ್ ಕಾರಣ ಅಂತ ಬಿಂಬಿಸೋ ತಂತ್ರ. ನಿನ್ನೆ ಸದನದಲ್ಲಿ ಡಿಸಿಎಂ ಷಡ್ಯಂತ್ರದ ಹೇಳಿಕೆ ಉಲ್ಲೇಖಿಸಿ ಬಿಜೆಪಿ ಪ್ರಶ್ನೆ. ಕಲಾಪದಲ್ಲೇ ಸರ್ಕಾರಕ್ಕೆ ಮುಜುಗರ. ಹೇಳಿಕೆ ಸಮರ್ಥಿಸಿಕೊಳ್ಳಲು ಪರದಾಟ. ಗೃಹ ಸಚಿವರ ಮೌನ. ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ ಪರದಾಟ. 4 ಗೋಡೆಯ ಕೊಠಡಿಯಲ್ಲೇ ವಾಕಿಂಗ್ ಮಾಡುತ್ತಾ ಟೈಮ್ ಪಾಸ್. 24 ಗಂಟೆ ದಾಸನ ಮೇಲೆ ಜೈಲಿನ ಅಧಿಕಾರಿಗಳ ಕಣ್ಣು. ದರ್ಶನ್ ಇರಿಸಿಕೊಳ್ಳಲು ಜೈಲಧಿಕಾರಿಗಳಿಗೆ ನಡುಕ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಧಿಕಾರಿಗಳ ಕೆಲಸಕ್ಕೆ ಕುತ್ತು. ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆದರೆ ನೆಮ್ಮದಿ ಅಂತಿರೋ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು. ಜೈಲಲ್ಲಿ ಗಂಡನ ದರ್ಶನ ಪಡೆಯೋದಕ್ಕೆ ವಿಜಯಲಕ್ಷ್ಮಿ ಪರದಾಟ. ಗಂಟೆಗಟ್ಟಲೆ ಕಾದ ದರ್ಶನ್ ಪತ್ನಿ. 2.5 ಗಂಟೆ ಕಾದ ಮೇಲೆ ಕಾಣಿಸಿದ ದರ್ಶನ್ ಸ್ಥಿತಿ ಕಂಡು ಭಾವುಕ. ಸಾಂಗ್ ಆಯ್ತು, ಟಿ ಶರ್ಟ್ ಆಯ್ತು, ಈಗ ಟ್ಯಾಟೂ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಟ್ಯಾಟೂ ಹಾಕಿಸಿಕೊಂಡ ಅಭಿಮಾನಿ. ಇದೆಂಥ ಅಭಿಮಾನ ಅಂತ ಆಶ್ಚರ್ಯಗೊಂಡ ಜನ. ಜೈಲು ಹಕ್ಕಿ ದರ್ಶನ್ ಬೇಗ ಹೊರಬರಲಿ ಅಂತ ಪ್ರಾರ್ಥನೆ. ದರ್ಶನ್ ಫೋಟೋ ಹಿಡಿದು ಮಂಡಿಯೂರಿ ಮೆಟ್ಟಿಲು ಹತ್ತಿ ಅಭಿಮಾನಿಯ ಹರಕೆ. ಕರ್ಪೂರದ ಆರತಿ ಬೆಳಗಿ ಕೋರಿಕೆ ಸಲ್ಲಿಸಿದ ಫ್ಯಾನ್. ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ ಹಾಲಿ ಮಾಜಿ ಸಚಿವರ ಅಪೂರ್ವ ಮಿಲನ. ತಬ್ಬಿಕೊಂಡು ಫೋಟೋಗೆ ಪೋಸ್ ಕೊಟ್ಟ ಸಿಟಿ ರವಿ. ಸಂತೋಷ್ ಲಾಡ್ ಮದುವೆಗೆ ರೆಡಿ ಆಗ್ತಿದ್ದಾನೆ ನಮ್ಮ ಹುಡುಗ ಅಂತ ಬಿಜೆಪಿ ಪರಿಷತ್ ಸದಸ್ಯನ ಕಾಲೆಳೆದ ಕಾರ್ಮಿಕ ಸಚಿವ. ಕೆಆರ್ಎಸ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ಹೊರಕ್ಕೆ. 221 ವರ್ಷಗಳಷ್ಟು ಹಳೆಯ ವೆಲ್ಲೆಸ್ಲಿ ಸೇತುವೆ ಮೇಲೆ ಜನಸಂಚಾರ ನಿರ್ಬಂಧ. ನದಿ ಪಾತ್ರದಲ್ಲಿರೋ ದೇವಸ್ಥಾನ, ಜಮೀನುಗಳು ಜಲಾವೃತ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಭಾಗಶಃ ಮುಳುಗಡೆ. ಅಸ್ಥಿ ವಿಸರ್ಜನೆಯ ಧಾರ್ಮಿಕ ಚಟುವಟಿಕೆ ನಡೆಸದಂತೆ ನಿಷೇಧ. ವಾರದಿಂದ ಸುರಿತಾ ಇರೋ ಮಳೆಯಿಂದ ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು. ಮೊಣಕಾಲುದ್ದ ನೀರಲ್ಲೇ ಹರಸಾಹಸ ಪಟ್ಟು ಓಡಾಡ್ತಿರೋ ರಾಯಚೂರು ಜನ. ಮಹಾನಗರ ಪಾಲಿಕೆ ವಿರುದ್ಧ ಜನಸಾಮಾನ್ಯರ ಆಕ್ರೋಶ. ಮಲೆನಾಡು ಭಾಗದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಚಾಲಕನ ನಿಯಂತ್ರಣ ತಪ್ಪಿ ಕಿರು ಜಲಪಾತಕ್ಕೆ ಬಿದ್ದ ಕಾರು. ಹಾಸನದ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಘಟನೆ. ಧಾರವಾಡ ಜಿಲ್ಲೆಯಲ್ಲಿ ಮುಂದುವರೆದ ಚಿಟಿ ಮಳೆ. ನಿರಂತರ ವರುಣಧಾರೆಯಿಂದ ಹೆಸರು, ಉದ್ದು, ಶೇಂಗಾ ಬೆಳೆ ಹಾಳು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ರೈತ ಕಂಗಾಲು. ಮಹಾಮಳೆಗೆ ನಡುಗ್ತಾ ಇರೋ ವಾಣಿಜ್ಯ ನಗರಿ ಮುಂಬೈ. ಬಹುತೇಕ ಅಂಡರ್ ಪಾಸ್ಗಳು ಜಲಾವೃತ. ಅಗತ್ಯವಿದ್ದರಷ್ಟೇ ಮನೆಯಿಂದ ಹೊರಬನ್ನಿ ಅಂತ ಸ್ಥಳೀಯ ಆಡಳಿತದ ಸೂಚನೆ. ಭಾರೀ ಮಳೆಗೆ ಲಡಾಖ್ನಲ್ಲಿ ದಿಢೀರ್ ಪ್ರವಾಹ ಸೃಷ್ಟಿ. ಮಳೆ ನೀರಲ್ಲಿ ಬೈಕ್ ಸಮಾತ ಕೊಚ್ಚಿ ಹೋದ ಸವಾರ. ಭಾರತೀಯ ಸೇನಾ ಸಿಬ್ಬಂದಿಯಿಂದ ರೈಡರ್ ರಕ್ಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.